ಇಂದಿನ ಸಿಎಲ್ಪಿ ಸಭೆಗೆ ಹಲವು ಶಾಸಕರು ಗೈರಾಗಿರುವಂಥದ್ದು. ಸೊ 4 ಶಾಸಕರು ಗೈರಾಗುವುದು ಕನ್ಫರ್ಮ್ ಅಂತ ಹೇಳಾಗ್ತಾ ಇದೆ. ಅನಾರೋಗ್ಯದ ಕಾರಣ ರಾಜ್ಯಕ್ಕಾಗಿ ಸಿಎಲ್ಪಿ ಸಭೆಗೆ ಗೈರಾಗುವಂಥದ್ದು. ಇಂದಿನ ಸಿಎಲ್ಪಿ ಸಭೆಗೆ ಹಲವು ಶಾಸಕರು ಗೈರಾಗುವಂತಹ ಸಾಧ್ಯತೆಗಳಿದೆ. ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಕೂಡ ಆಯೋಜನೆ ಮಾಡಿರುವಂಥದ್ದು. ಅನಾರೋಗ್ಯ ಇರುವಂತಹ ಕಾರಣ ರಾಜ್ಯಕ್ಕಾಗಿ ಸಿಎಲ್ಪಿ ಸಭೆಗೆ ಗೈರಾಗ್ತಾ ಇದ್ದಾರೆ. ಹಜ್ ಯಾತ್ರೆಯಲ್ಲಿರುವಂತಹ ಕಾರಣ ರಹೀಂ ಖಾನ್ ಗೈರಾಗ್ತಾ ಇದ್ದಾರೆ. ತಂದೆ ನಿಧನ ಹಿನ್ನೆಲೆಯಲ್ಲಿ ಪಾವಗಡ ಶಾಸಕ ವೆಂಕಟೇಶ್ ಗೈರಾಗ್ತಾ ಇದ್ದಾರೆ. ವಿದೇಶ ಪ್ರವಾಸದಲ್ಲಿರುವಂತಹ ಮಾಜಿ ಸಚಿವ ರಾಜಣ್ಣ ಸಹ ಗೈರಾಗುವಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವರಷ್ಟೇ ಅಲ್ಲದೆ ಇನ್ನಷ್ಟು ಶಾಸಕರು ಗೈರಾಗುವಂತಹ ಸಾಧ್ಯತೆಗಳು ಇದೆ. ಇಂದಿನ ಸಿಎಲ್ಪಿ ಸಭೆಗೆ ಹಲವು ಶಾಸಕರು ಗೈರಾಗ್ತಾ ಇರುವಂಥದ್ದು. 4 ಶಾಸಕರು ಕೂಡ ಗೈರಾಗೋದು ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅನಾರೋಗ್ಯ ಇರುವಂತಹ ಕಾರಣ ರಾಜ್ಯಕ್ಕಾಗಿ ಸಿಎಲ್ಪಿ ಸಭೆಗೆ ಗೈರಾಗ್ತಾ ಇದ್ದಾರೆ. ಹಜ್ ಯಾತ್ರೆಯಲ್ಲಿರುವಂತಹ ಕಾರಣ ರಹೀಂ ಖಾನ್ ಕೂಡ ಆಬ್ಸೆಂಟ್. ತಂದೆ ನಿಧನ ಹಿನ್ನೆಲೆಯಲ್ಲಿ ಪಾವಗಡ ಶಾಸಕ ವೆಂಕಟೇಶ್ ಕೂಡ ಗೈರಾಗ್ತಾ ಇರುವಂಥದ್ದು. ವಿದೇಶ ಪ್ರವಾಸದಲ್ಲಿರುವಂತಹ ಮಾಜಿ ಸಚಿವ ರಾಜಣ್ಣ ಸಹ ಗೈರಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವರಷ್ಟೇ ಅಲ್ಲದೆ ಇನ್ನಷ್ಟು ಶಾಸಕರು ಕೂಡ ಗೈರಾಗುವಂತಹ ಸಾಧ್ಯತೆಗಳು ಇದೆ. ಸದ್ಯಕ್ಕೆ 4 ಜನ ಕೂಡ ಗೈರಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಇಂದಿನ ಸಿಎಲ್ಪಿ ಸಭೆಗೆ ಹಲವು ಶಾಸಕರು ಗೈರಾಗುವಂಥದ್ದು. ಅನಾರೋಗ್ಯ ಇರುವಂತಹ ಕಾರಣ ಸಭೆಗೆ ಹಾಜರಾಗ್ತಾ ಇಲ್ಲ. ಇನ್ನು ಹಜ್ ಜಾತ್ರೆಯಲ್ಲಿರುವಂತಹ ಕಾರಣ ಒಬ್ಬರು ಶಾಸಕರು ಕೂಡ ಭಾಗಿಯಾಗ್ತಾ ಇಲ್ಲ. ಹೀಗೆ 4 ಜನ ಇವತ್ತು ಗೈರಾಗೋದು ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಇನ್ನು ಕೂಡ ಗೈರಾಗುವಂಥವರ ಸಂಖ್ಯೆ ಹೆಚ್ಚಿಗೆ ಆಗಬಹುದು. ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಯಾವೆಲ್ಲ ಡಿಸಿಷನ್ಸ್ ಹೊರ ಬೀಳುತ್ತೆ ಅನ್ನುವಂಥದ್ದೇ ಕುತೂಹಲಕಾರಿಯಾಗಿದೆ. ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ. ಪಕ್ಷದ ನಿರ್ಧಾರ ಹೇಳಿದಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡಬೇಕಂತ ಇಂದು ಹೇಳಿದ್ದೀವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದರು, ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲೂ ಇಲ್ಲ, ಗೊಂದಲ ಯಾವುದೂ ಇಲ್ಲ. ಅರ್ಧದಷ್ಟು ಜನ ಸಚಿವಾಕಾಂಕ್ಷಿಗಳು ಉಳ್ಕೊಂಡಿದ್ದಾರೆ. ಹೊಸದಾಗಿ ಶಾಸಕರಾಗಿರೋ ಕೇಳ್ತಿದ್ದಾರೆ. 50ಕ್ಕೂ ಹೆಚ್ಚು ಜನ ನಮಗೂ ಸಚಿವ ಸ್ಥಾನ ಬೇಕು. ಈ ಗೊಂದಲ ಮೇಡಮ್ ಅದು ಇದ್ದೇ ಇರ್ತದೆ ಎಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ಮದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತೇವೆ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಆಗೋದು 34, ಇನ್ಕ್ಲೂಡಿಂಗ್ CM ಹಿಡ್ಕೊಂಡೆ 34. ಅದನ್ನು ಮೀರೋ ಹಂಗಿಲ್ಲ. ಅದೊಂದು ಕ್ಯಾಪ್ ಇದೆ ಅಲ್ಲ, ಗೊತ್ತಿಲ್ಲ ಯಾವುದಿನ್ನೂ ಯಾವುದೇನು ಅನ್ನೋದು ಗೊತ್ತೇ ಇಲ್ಲ. ಮೊದಲು CLP ಆಗಲಿ, ಅವ್ರ ಮೊದಲು ಒಬ್ಬರು ಕ್ಯಾಪ್ಟನ್ ರೆಡಿ ಆದ್ಮೇಲೆ ಮುಂದಿಂದು ಲೆಕ್ಕಾಚಾರ ನೋಡೋಣ. ಈಗ ಹೇಳಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಏನು ಮಾಡ್ತೈತಿ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ಸತೀಶ್ ಜಾರಕಿಹೊಳಿ ಅವರು ಕೂಡ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನು ಕೊಡಲಿಲ್ಲ. ಏನಾಗುತ್ತೆ ಖಾತೆಗಳ ವಿಚಾರವಾಗಿ ಆಗಿರ್ಬೋದು, ಸಿಎಲ್ಪಿ ಸಭೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲವೂ ಕೂಡ ಫೈನಲಿ ಇವತ್ತು ಸಂಜೆ ಸಿಎಲ್ಪಿ ಸಭೆ ನಂತರವೇ ಎಲ್ಲವೂ ಕೂಡ ಫೈನಲೈಸ್ ಆಗುವಂತಹ ಸಾಧ್ಯತೆಗಳು ಇದೆ. ಸೊ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 4 ಜನ ಶಾಸಕರು ಕೂಡ ಆ ಒಂದು ಸಿಎಲ್ಪಿ ಸಭೆಯಲ್ಲಿ ಗೈರಾಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಕೂಡ ಅವರ ಸಂಖ್ಯೆ ಹೆಚ್ಚಾಗುವಂತಹ, ಗೈರಾಗುವವರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.